ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. BPL ಕಾರ್ಡ್ ನೋಡಲೇಬೇಕಾದ ಸುದ್ದಿ. ರಾಜ್ಯ ಸರ್ಕಾರ ಹೊಸ ತಂತ್ರ ಕೂಡ ಮಾಡಿದ್ದಾರೆ. ಬಿಗ್ ಶಾಕಿಂಗ್ ಆಗ್ಬೋದು. BPL ಕಾರ್ಡ್ ಇರೋದನ್ನ APL ಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ ಓವರ್ ಕರ್ನಾಟಕ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅನರ್ಹ BPL ಕಾರ್ಡ್ ಅಂದ್ರೆ ಯಾವುದೋ ಅರ್ಹರಿಲ್ಲ ಆ BPL ಕಾರ್ಡ್ ಅನ್ನ ಪತ್ತೆ ಹಚ್ಚ ಇರೋದನ್ನ ನಮಗೆ ಗೊತ್ತಾ ಇದೆ. ಲಕ್ಷಾಂತರ 50 ಲಕ್ಷ 60 ಲಕ್ಷ ಏನೋ ಇದಾವೆ ಅಂತ ಕೂಡ ಮಾಹಿತಿ ಬಂದಿತ್ತು. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಪತ್ತೆ ಹಚ್ಚೋದನ್ನ APL ಕಾರ್ಡ್ಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಮಾಡಿದಾರೆ ಅಂತೆ. ಮಾನದಂಡ ಕೂಡ ಇದಾವೆ. ಏನ್ ಮಾನದಂಡ ಅಂದ್ರೆ ನಿಮ್ಮ ಆದಾಯ 1.20 ಲಕ್ಷಕ್ಕೂ ಹೆಚ್ಚಿದ್ರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ, ನೀವು ನಿಮ್ದು 7 ಎಕರೆಗಿಂತ ಹೆಚ್ಚು 6-7 ಎಕರೆ ಇದೆ ಭೂಮಿ ಇದ್ರೆ, ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ, GST ಪೇಯರ್ಸ್ ಆಗಿದ್ರೆ, ಆ ಲಿಸ್ಟಲ್ಲಿ ಕೂಡ ನೀವು ಇರ್ತಾರೆ. ನಿಮ್ದು ಆದಾಯ ಜಾಸ್ತಿ ಇದ್ದು ಕೂಡ ನೀವು ರೇಷನ್ ಕಾರ್ಡ್ನ ಹೊಂದಿದ್ರೆ, ನೀವು ಸರ್ಕಾರಿ ನೌಕರರಾಗಿದ್ರೆ ಯಾವುದು ನಿಮ್ಗೆ ಎಲಿಜಿಬಲ್ ಕೂಡ ಆಗ್ತೀರಾ. ಹಾಗಾಗಿ ಸಾರ್ವಜನಿಕರಿಂದ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. BPL ಕಾರ್ಡ್ ಕೂಡ ಪತ್ತೆ ಹಚ್ಚಿ ಅದನ್ನು APL ಕೂಡ ಮಾಡ್ತಾ ಇದ್ರೆ, ಅರ್ಹತೆ ಮಾನದಂಡ ಕೂಡ ಉಲ್ಲಂಘನೆ ಮಾಡಿದ್ರೆ, ಲೈಕ್ ಎಲಿಜಿಬಿಲಿಟಿ 6 ವರ್ಗಲ್ಲೆಲ್ಲ BPL ಕಾರ್ಡ್ ಇದೆ, 7 ಕಾರ್ಡ್ರೆಲ್ಲ ಸುಮ್ಮನೆ ತೆಗೆದುಕೊಂಡಿರ್ತಾರೆ, ಅಂತವ್ರಿಗೆ ಸಮಸ್ಯೆ ಕೂಡ ಆಗುತ್ತೆ. ಹಣ ವರ್ಗಾವಣೆ ಪ್ರಮಾಣದಲ್ಲಿ ಸಾಕಷ್ಟು ಸಮಸ್ಯೆ ಆಗಿರೋ ಕಾರಣದಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಕಾರ್ಡ್ ರದ್ದು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಬದಲಾವಣೆ ಕೂಡ ಮಾಡಿದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲ, ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ BPL ಕಾರ್ಡ್ ದರರಿಗೆ ಈ ರೀತಿ ಸಮಸ್ಯೆ ಕೂಡ ಆಗಿದೆ, ನೋಡಬೇಕಾಗುತ್ತೆ. ಸರ್ಕಾರದ ಸೂಚನೆಯಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಿಲ್ಲಾದ್ಯಂತ BPL ಕಾರ್ಡ್ ಸಮೀಕ್ಷೆ ಕೂಡ ಮಾಡಿ ಪರಿಶೀಲನೆ ಕೂಡ ಮಾಡಿದಂತೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂದ್ರೆ ಮೇನ್ ಬೋರ್ಡ್ ಇರುತ್ತಲ್ಲ ಸ್ಟೇಟ್ ಗೌರ್ಮೆಂಟ್, ಆ ಬೋರ್ಡ್ ಸೂಚನೆ ಕೊಟ್ಟಿದೆ. ಎಲ್ಲಾ ಜಿಲ್ಲಾವರು ಕೂಡ ಮಾಡ್ತಾ ಇದ್ದಾರೆ. ನಿಮ್ದು ಕೂಡ BPL ಕಾರ್ಡ್ ಕೂಡ ಸಮಸ್ಯೆ ಇರ್ಬೋದು, ಒಂದ್ಸಲ ಚೆಕ್ ಮಾಡಿಸಿ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಬೇಸರ್ ಆಗಿದ್ರೆ, ನಿಮ್ಗೆ ಆದಾಯ ಜಾಸ್ತಿ ಇದ್ರೆ ನಿಮ್ದು ಕೂಡ ರದ್ದಾಗಬಹುದು, ನಿಮ್ದು ಕೂಡ APL ಕಾರ್ಡಿಗೆ ಹೋಗ್ಬೋದು. BPL ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ತವೆ, ಫ್ರೀ ಆರೋಗ್ಯ ಚಿಕಿತ್ಸೆ ಇದೆ. ಎಲ್ಲ BPL ಕಾರ್ಡ್ ಇಲ್ಲ ಅಂದ್ರೆ ನಿಮ್ಗೆ ದೊಡ್ಡ ಸಮಸ್ಯೆ ಕೂಡ ಆಗ್ಬೋದು. ನೀವು ಅಬೋ ಪವರ್ಟಿ ಹೋಗ್ತೀರಾ, BPL ಇದ್ರೆ ಬಿಲೋ ಪವರ್ಟಿ ಇರಿದ್ರೆ ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ದಾರೆ, ದಯವಿಟ್ಟು ಚೆಕ್ ಮಾಡಿ. ಈ ರೀತಿ ಬದಲಾವಣೆ ಕೂಡ ಮಾಡಿರೋದು ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಹೆಚ್ಚು ಆದಾಯ ಗಳಿಸಿರೋರು, ಅಂದ್ರೆ ಜಾಸ್ತಿ ಆದಾಯ ಇದೆ, ಇನ್ಕಮ್ ಟ್ಯಾಕ್ಸ್ ಬೇಸ್ ಆಗಿದ್ರೆ, ಒಳ್ಳೆ ಆದಾಯ ಇದ್ರೆ ಅಂತವ್ರಿಗೆ ರದ್ದು ಮಾಡಿಸೋಕೆ ಸಿಕ್ಕವರಿಗೆಲ್ಲ ರದ್ದು ಮಾಡೋದು ಸಮಸ್ಯೆ ಆಗೋದು ಇಷ್ಟಪಡ್ತೇನೆ. ಅದೊಂದು ವಿಡಿಯೋ ನೋಡಿದೆ. ಅವರ ಮಕ್ಕಳು ಕೂಡ ಒಳ್ಳೆ ಕೆಲಸದಲ್ಲಿದ್ದಾರಂತೆ. ಬಟ್ ಅವರು ತಂದೆ ಕೂಡ ಸಾಕ್ತಾ ಇಲ್ಲ, ತಂದೆಯನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ಅಂತವ್ರಿಗೆ ಏನ್ ಸಮಸ್ಯೆ ಆಗುತ್ತೆ, ಅಂತವ್ರು ಏನ್ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ರು. ಅದು ಕೂಡ ನೀವು ಎಚ್ಚರವಾಗಿ ಇರಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.